ಇವತ್ತು ಫ್ರೆಶ್ಶಾಗಿ ಅವರೆಕಾಳಿಂದ ಪಲ್ಯ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆ ತಿನ್ನಲಿಕ್ಕೆಲ್ಲ. ಒಂದು ಕುಕ್ಕರಿಗೆ ಸ್ವಲ್ಪ ಜಾಸ್ತಿನೇ, ಸುಮಾರು ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕುಟ್ಟಿರೋ ಶುಂಠಿ, ಕುಟ್ಟಿರೋ ಬೆಳ್ಳುಳ್ಳಿ ಹಾಕಿ 3ರಿಂದ 4 ಈರುಳ್ಳಿನ ಮೀಡಿಯಮ್ ಸೈಜಿಗೆ ಕಟ್ ಮಾಡಾಕಿ, ಒಂದು 2ರಷ್ಟು ಟೊಮೊಟೊ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಇದಕ್ಕೆ ಸುಮಾರು ಒಂದು ಅರ್ಧ kgಯಷ್ಟು ಫ್ರೆಶ್ ಆಗಿರೋ ಅವರೆಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆಯಲ್ಲಿ ಒಂದು 2 ನಿಮಿಷನಾದ್ರೂ ಹುರಿದು ಆಮೇಲೆ ಇದಕ್ಕೆ ಬೇಕಾಗಿರೋವಷ್ಟು, ಅಂದರೆ ಇದು ಬೇಯಲಿಕ್ಕೆ ಬೇಕಾಗಿರೋವಷ್ಟು ನೀರು ಹಾಕಿ ಕುಕ್ಕರಲ್ಲಿ ಒಂದು 2-3 ವಿಷಲ್ ಕೂಗಿಸಿದ್ರೆ ಕಾಳು ಚೆನ್ನಾಗಿ ಬೇಯುತ್ತೆ. ಕಾಳು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಸುಮಾರು 1ರಿಂದ 1.5 ಸ್ಪೂನ್ನಷ್ಟು ಉಪ್ಪು ಬೇಕಾಗುತ್ತೆ. ಉಪ್ಪು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸಿ ಆಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಖಾರದ ಪುಡಿ, ಒಂದು 3/4 ಟೇಬಲ್ ಸ್ಪೂನ್ನಷ್ಟು ಸಾಂಬಾರು ಪುಡಿ ಹಾಕಿ, 1 ಹಿಡಿಯಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು, 1 ಹೋಳನಷ್ಟು ಕಾಯಿ ತುರಿ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನೀರೇನಾದರೂ ಸ್ವಲ್ಪ ಕಡಿಮೆ ಅಂತ ಅನಿಸಿದರೆ ಇನ್ನೊಂದು ಅರ್ಧ-ಮುಕ್ಕಾಲು ಲೋಟದಷ್ಟು ನೀರು ಹಾಕ್ಕೋಬೋದು. ಇದು ತುಂಬ ಡ್ರೈ ಆಗಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಸ್ವಲ್ಪ ಲಿಕ್ವಿಡ್ ಆಗಿದ್ರೆ ಚೆನ್ನಾಗಿರುತ್ತೆ. ನೀರನ್ನು ನೋಡಿಕೊಂಡು ಹಾಕ್ಕೋಬೇಕು. ನಾನು ಮಾಡಿರೋದು ಈ ಹದದಲ್ಲಿದೆ. ಒಳ್ಳೆ ಅವರೆಕಾಳು ಸೀಸನ್ನು, ಫ್ರೆಶ್ ಆಗಿರೋ ಕಾಳು ಸಿಕ್ಕುತ್ತೆ. ನೀವು ಮಾಡಿ ನೋಡಿ. ನಮಸ್ತೆ.